ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ 5:30 ಆಗ್ತಾಯಿದೆ. ಇವಾಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ, ರೆಡಿ ಆಗೋಣ ಅಂತ ಹೇಳಿ. ಕೆಲಸಗಳೆಲ್ಲ ಮುಗ್ದಿದೆ. ಇವಾಗ ಅಡುಗೆ ಮಾಡಿದ್ದೆ ಮಧ್ಯಾಹ್ನ. ಸೊ ಅಡುಗೆಲಿ ಏನೆಲ್ಲ ಮಾಡಿದ್ದೆ, ಕೆಲವೊಂದು ಕ್ಲಿಪ್ಸನ್ನು ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈಗ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾವ ಸೀರೆ ಅಂತ ಚೂಸೇ ಮಾಡಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ನಾನು ಬೇರೆ ಉಟ್ಕೊಳ್ಳೋಣ ಅಂತಿದ್ದಿದ್ದು, ಆದರೆ ಹರ್ರಿ ಬರ್ರಿಯಲ್ಲಿ ಪ್ಲೀಟ್ಸ್ ಮಾಡಿರಲಿಲ್ಲ ನೆನ್ನೆ. ನಾನು ಸಾಕಾಗೋಯ್ತು ನೆನ್ನೆ ಮಾಡೋ ತನಕ ಎಲ್ಲ. ಹಾಗಾಗಿ ಈ ಮೈಸೂರು ಸಿಲ್ಕ್ ಏನು ಪ್ಲೀಟ್ಸ್ ಮಾಡಬೇಕಾಗಿಲ್ಲ ನೋಡಿ, ತುಂಬ ಸಾಫ್ಟಾಗಿ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಉಟ್ಕೊಂಡೆ. ಈಗ ಯಾವುದು ಉಟ್ಕೊಳ್ಳಿ ಅಂತ ಯೋಚನೆನೂ ಮಾಡಿಲ್ಲ. ಈಗ ಹೋಗಿ ನೋಡಬೇಕು. ಇನ್ನು ಸಾನುಗೆ ರೆಡಿ ಮಾಡಬೇಕು. ಸಾನು ಅವಳು ಖುಷಿ, ಮಮ್ಮ ಇನ್ನೊಂದು ಸರಿ ನಾನು ರೆಡಿ ಆಗ್ಬೋದು ಅಂದ್ಬಿಟ್ಟು. ಅವತ್ತು ಯಾರ್ಯಾರ ಮನೆಗೆ ಇವಳು ಹೋಗಿದ್ಲು ಅವ್ರನ್ನೆಲ್ಲರನ್ನೂ ಕರೆದ್ಬಿಟ್ಟು ಬರ್ತೀನಿ ನಾನೇ ಅಂದ್ಲು. ನಾನು ಹೋಗಂಗೆ ಇಲ್ಲ, ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಮಾಡ್ತೀನಿ ಅಂತೇಳೆ. ಸೊ ದೀಪ ಹಚ್ಬಿಟ್ಟು ಅವಳಿಗೆ ಕಳಿಸ್ತೀನಿ. ಈಗ ರೆಡಿ ಆಗಿಬಿಡ್ತೀನಿ. ಆ್ಯಕ್ಚುಲಿ ನಿಮ್ಮಲ್ಲಿ ಕ್ಯೂರ್ಸ್ಕಿನ್ ಬಗ್ಗೆ ಕೇಳ್ತಾ ಇದ್ರಿ, ಹೇಗಿದೆ ಅದು ಅಂಥೇಳಿ. ಕ್ಯೂರ್ಸ್ಕಿನ್ ನನಗೆ 4 ಪ್ರಾಡಕ್ಟ್ ಬಂದಿರೋದು. ಒಂದು ಫೇಸ್ ವಾಶು, ಎರಡನೇದು ಈ SPF ಕ್ರೀಮ್. ಈ SPF ಕ್ರೀಮ್ ನನಗೆ ಬೆಳಿಗ್ಗೆ ಹೊತ್ತು ಡೈಲಿ ಹಚ್ಚಬೇಕು. ಇನ್ನು ರಾತ್ರಿ ಹೊತ್ತಿಗೆ 2 ಕ್ರೀಮ್ ಬಂದಿದೆ ನನಗೆ. ಒಂದು ಅಲೋವೆರಾ ಜೆಲ್ ಆ್ಯಂಡ್ ಇನ್ನೂ ಒಂದು ಅಂಡರ್ ಐ ಜೆಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ನಾನು ಕೆಲವೊಂದು ಪ್ರಾಡಕ್ಟ್ಸ್ ಸೂಟ್ ಆಗಲಿಲ್ಲ ಅಂದರೆ ತಕ್ಷಣಕ್ಕೇ ಪಿಂಪಲ್ ಬರೋದು, ಡಲ್ ಆಗೋದು, ಡ್ರೈ ಆಗೋದು ಆಗುತ್ತೆ. ಬಟ್ ಈ ರುಟೀನ್ನ ಫಾಲೋ ಮಾಡ್ತಾ ಇದ್ದೀನಲ್ಲ, ಒಂದು ದಿನವೂ ನನಗೆ ಸ್ಕಿನ್ ಡ್ರೈ ಆಗಿದೆ, ಪಿಂಪಲ್ ಆಗಿದೆ, ಡಲ್ ಆಗಿದೆ ಅಂತ ಅನ್ನಿಸ್ಲೇ ಇಲ್ಲ. ಸೊ ಇದನ್ನು ಹೇಗೆ ಬುಕ್ ಮಾಡೋದು ಅಂದರೆ, ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆ್ಯಪ್. ಈ ಆ್ಯಪಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ಕಿನ್ ಅನಲೈಸ್ ಮಾಡಿ ಒಂದು ಕಿಟ್ಟನ್ನು ರಿಸೀವ್ ಮಾಡುತ್ತೆ. ಹೇಗೆ ಅಂದರೆ, ಇದು ಆ್ಯಪ್ ನೋಡಿ, ಇಲ್ಲಿ ಓಪನ್ ಮಾಡಿದಾಗ, ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಕೆಲವೊಂದು ಕ್ವೆಶನೇರ್ಸ್ ಬರುತ್ತೆ. ಅಂದರೆ ನಮ್ಮ ಸ್ಕಿನ್ ಕನ್ಸರ್ನ್ ಏನಿದೆ, ರುಟೀನ್ ಏನಿದೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇಲ್ಲಿ ಟೇಕ್ ಅ ಫೋಟೋ ಅಂತಿದೆ ನೋಡಿ, ಫೋಟೋ ತೊಗೋಬೇಕು. ಹೇರ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಟೇಕ್ ಅ ಫ್ರಂಟ್ ಫೇಸ್ ಫೋಟೋ. ಇದನ್ನು ನಾವು ಬ್ಯಾಕ್ ಕ್ಯಾಮ್ರಲ್ಲೇ ತೊಗೊಳ್ಬೇಕು. ಬೆಳಕಿರೋ ಕಡೆ ಬ್ಯಾಕ್ ಕ್ಯಾಮ್ರಲ್ಲಿ ತೊಗೊಳ್ಬೇಕು. ಸೊ ಇದಾದಮೇಲೆ ಅನಲೈಸ್ ಮಾಡುತ್ತೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ. ಬಟ್ ನಮಗೆ ಕಿಟ್ ಬರೋದು ನಾವು ಏನು ಮೇನ್ ಕನ್ಸರ್ನ್ ಹಾಕಿರ್ತೀವಿ ನೋಡಿ ಕ್ವೆಶನೇರ್ಸಲ್ಲಿ, ಅದಕ್ಕೆ ತಕ್ಕಂತೆ ಬರೋದು. ಇಲ್ಲಿ ತುಂಬ ಪ್ರಾಬ್ಲಮ್ಸ್ ತೋರಿಸುತ್ತೆ. ಲೈಕ್ ಡಾರ್ಕ್ ಸ್ಪಾಟ್ಸ್ ಇದೆ ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ಸಣ್ಣದಿಲ್ಲಿ ಕಾಣ್ತಾ ಇದೆ ನೋಡಿ, ಇದೆಲ್ಲ ಕೂಡ ಇಲ್ಲಿ ತೋರಿಸ್ತಾ ಇದೆ. ಆ್ಯಕ್ನೆ ಸ್ಕಾರ್ಸ್ ಇರೋದು, ಪಫಿ ಐಸ್ ಇರೋದು ಎಲ್ಲ ತೋರಿಸುತ್ತೆ. ಇನ್ನು ಹೇಗಿದೆ ಅಂತ ಅನಲೈಸ್ ಮಾಡಿ ನಮಗೆ ಕೆಲವೊಂದು ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡಿ ನಾವು ಅದಕ್ಕೆ 1500 to 2000 ತನಕ ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಾಡಕ್ಟ್ ಫೀಸು, ಕನ್ಸಲ್ಟೇಷನ್ ಫೀಸು ಮತ್ತು ಮಂತ್ಲಿ ಒನ್ಸ್ ಫಾಲೋಅಪ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನನಗೆ ಮಂತ್ಲಿ ಒನ್ಸ್ ಫಾಲೋಅಪ್ ಕೂಡ ಬಂದಿದೆ. ಈಗ ಅವ್ರು ಏನು ಹೇಳ್ತಾರೆ ನೋಡಿ. Hello Chaitra, this is Dr. Hina this side. I have reviewed your case and seen your photos. Under eye dark circles treatment takes some time depending on the level of skin to which a pigment has already reached. For now, continue with the same regimen. I will keep on reviewing you in the coming follow-up. Eat more of a green leafy vegetables and food rich in protein. ಸೊ ನಾವು ಏನೆಲ್ಲ ತಿನ್ನಬೇಕು, ಹೇಗೆಲ್ಲ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ತಾರೆ. ಇಟ್ಸ್ ವೆರಿ ಈಸಿ. ಮನೆಯಲ್ಲೇ ಕೂತ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ರಾಜೇಶ್ಗೆ ಪಿಗ್ಮೆಂಟೇಷನ್ ಇತ್ತು, ಅದು ಕೂಡ ಇಂಪ್ರೂವ್ ಆಗ್ತಾ ಇದೆ. ನನಗೆ ಫುಲ್ ಹೋಗಿಲ್ಲ, ನನಗೆ ತುಂಬ ಡಾರ್ಕ್ ಅಂತಲೂ ಏನೂ ಇರಲಿಲ್ಲ. ಸೊ ನೋಡೋಣ, ಇನ್ನೂ ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಇನ್ನೂ ಕಡಿಮೆ ಆಗುತ್ತಾ ಅಂತ ತಿಳಿಸ್ತೀನಿ. ಸೊ ಡೌನ್ಲೋಡ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಂಡ್ ನನ್ನ ಕೂಪನ್ ಕೋಡ್ ಕೂಡ ಜನ್ರೇಟ್ ಆಗಿರುತ್ತೆ. ನೀವು ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಈಗ ನಾನು ಒಂದು ಫೇಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಇನ್ನು ಬೇರೆ ಇನ್ನೂ ಮಾಡೋದಿಲ್ಲ. ಯಾಕಂದರೆ ರಾತ್ರಿ ಆಗಿದೆ, ರಾತ್ರಿ ಮತ್ತೆ ಫೇಸ್ ವಾಶ್ ಮಾಡಬೇಕಾಗುತ್ತೆ. ಅದು ಈಗ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅಡುಗೆಗೆ ಇವತ್ತು ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆ ಬೇಯಿಸ್ತಾ ಇದ್ದೀನಿ, ಒಬ್ಬಟ್ಟು ಸಾರು ಮಾಡೋಣ ಅಂಥೇಳಿ. ಇನ್ನು ಒಂದು ಕಡೆ ಇಲ್ಲಿ ಮುಸ್ಕಿನ ಜೋಳ ಕೋಸಂಬರಿ ಮಾಡೋಣ ಅಂಥೇಳಿ ಅದನ್ನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಆಲೂ ಕಬಾಬ್ ಮಾಡೋಣ ಅಂಥೇಳಿ. ಇದಕ್ಕೆ ನಾನು ಪೌಡರ್ ಬಳಸ್ತಾ ಇದ್ದೀನಿ. ಮತ್ತು ಇದು ಅಷ್ಟೊಂದೇನು ಖಾರ ಇರೋದಿಲ್ಲ, ಎಸ್ಪೆಷಲಿ ಆಲೂಗೆಡ್ಡೆಗೆ ಅಂತೂ ಜಾಸ್ತಿನೇ ಖಾರ ಬೇಕು. ಅದಕ್ಕೆ ಸ್ವಲ್ಪ ಖಾರ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಉಪ್ಪು. ಸ್ವಲ್ಪ ಖಾರ ಆ್ಯಡ್ ಮಾಡಿರ್ತೀವಲ್ಲ, ಅದಕ್ಕೆ ಎಕ್ಸ್ಟ್ರಾ ಉಪ್ಪು ಬೇಕಾಗುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿ ಅಟ್ಲೀಸ್ಟ್ 1 hour ಆದರೂ ಇಡೋಣ ಅಂಥೇಳಿ. ಇವಾಗ ಅಡುಗೆ ಶುರು ಮಾಡಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗೋ ತನಕ 1 hour ಆಗುತ್ತೆ. ಲಾಸ್ಟಲ್ಲಿ
ಒಬ್ಬಟ್ಟೆಲ್ಲ ಆದಮೇಲೆ ಬೇಕಿದ್ರೆ ಇದನ್ನು ನಾನು ಫ್ರೈ ಮಾಡಿದ್ರು ಕೂಡ ಆಗುತ್ತೆ. ಸೊ ಒಬ್ಬಟ್ಟಿಗೆ ಹಸಿಟ್ಟು ಕಲಸಿ ಇಟ್ಟಿದ್ದೀನಿ. ಹೂರಣ ನೆನ್ನೆನೆ ಮಾಡಿದ್ದೆ. ನೆಕ್ಸ್ಟ್ ಕೋಸಂಬರಿಗೆ ರೆಡಿ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಪಲ್ಯ ಮಾಡೋದಿದೆ, ಅದನ್ನು ಕೂಡ ಸ್ವಲ್ಪ ನೀರಲ್ಲಿ ನೆನೆಸ್ಬೇಕು. ಪಲ್ಯ ಬಂದು ತೊಂಡೆಕಾಯಿ ಪಲ್ಯ. ಇಟ್ಸ್ ವೆರಿ ಸಿಂಪಲ್. ಮಾಡಬೇಕಾದ್ರೆ ಒಂದು ಸಾರಿ ತೋರಿಸ್ತೀನಿ. ತೊಂಡೆಕಾಯಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಕಡಲೆಬೇಳೆ, ಈರುಳ್ಳಿ, ಸ್ವಲ್ಪ ಕರಿಬೇವು. ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ನಾನೀಗ ಈ ಮಸಾಲೆ ಹಾಕ್ತೀನಿ. ಇದು ಮಸಾಲೆ ಅಂತ ಏನೂ ಇಲ್ಲ, ಮೆಣಸಿನ್ಕಾಯಿ ಮತ್ತು ಕಾಯಿನ ರುಬ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಗ್ರೀನ್ ಚಿಲ್ಲಿ ಹಾಕಿಲ್ಲ, ರೆಡ್ ಚಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಸೇರಿಸಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಸಣ್ಣ ಉರಿ ಮಾಡಿ ಬಿಡ್ತೀನಿ. ಇದು ಅದರಲ್ಲೇ ಬೆಂದ್ಕೊಳ್ಳುತ್ತೆ. ಹೋಳಿಗೆ ಮಾಡೋದ್ರಲ್ಲಿ ಒಂದು ಟ್ರಿಕ್ ಇದೆ. ಅಂದರೆ ಈ ಹೂರಣ ತುಂಬಿದ ಮೇಲೆ ಹೂರಣ ಒಂದು ಕಡೆ, ಹಸಿಟ್ಟು ಒಂದು ಕಡೆ ಆಗಿಬಿಡುತ್ತಲ್ವ, ಆ ಥರ ಆಗಬಾರ್ದು ಅಂದರೆ ನಾವು ಈ ಥರ ಹೂರಣ ತುಂಬಿದ ಮೇಲೆ ರೌಂಡ್ ಮಾಡ್ಕೊಳ್ಬೇಕು. ಸೊ ದಟ್ ಒಳಗಡೆ ಇರೋವಂಥ ಹೂರಣ ಆ್ಯಂಡ್ ಹೊರಗಡೆ ಇರೋವಂಥ ಹಸಿಟ್ಟು ಎಲ್ಲನೂ ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂಥೇಳಿ. ಆ ಥರ ಆದಮೇಲೆ ಮೊದಲು ತಟ್ಕೊಳ್ಬೇಕು. ಆಮೇಲೆ ನಾವು ಇದನ್ನು ತಟ್ಟುತ್ತೀವೋ ಲಟ್ಟಿಸ್ತೀವೋ ಅದು ನಮಗೆ ಬಿಟ್ಟಿರೋದು. ನಾವು ಫಸ್ಟ್ ಸ್ಟೆಪ್ ನಾನು ಏನು ಹೇಳಿದೆ ಅದನ್ನು ಮಾಡಿಕೊಂಡಾಗ ಬೇರೆ ಬೇರೆ ಸಪ್ರೇಟ್ ಆಗೋದಿಲ್ಲ. ಹೂರಣ ಒಂದು ಕಡೆ, ಹಸಿಟ್ಟು ಒಂದು ಕಡೆ ಆಗೋದಿಲ್ಲ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಹಸಿಟ್ಟು ಚೆನ್ನಾಗಿ ನಾದ್ಕೊಂಡು ನೆಂದಿದ್ರೆ ಆ್ಯಂಡ್ ನಾವು ಎಣ್ಣೆ ಕೂಡ ಹಾಕಿ ನಾದಿರಬೇಕು. ಆಗ ಒಂಥರ ಎಲಾಸ್ಟಿಕ್ ಥರ ಬರುತ್ತೆ. ರಬ್ಬರ್ ಥರನೂ ಆಗೋದಿಲ್ಲ ಅಥವಾ ಚಪಾತಿ ಥರ ಒರಟು ಕೂಡ ಆಗೋದಿಲ್ಲ. ಡ್ರೈ ಆದಮೇಲೆ ಕೂಡ ಸಾಫ್ಟ್ ಇರುತ್ತೆ. ಆ್ಯಂಡ್ ಎಷ್ಟು ತೆಳ್ಳ ಮಾಡ್ತೀರೋ ಅಷ್ಟು ತೆಳ್ಳಕ್ಕಾಗುತ್ತೆ, ಕಿತ್ತೋಗೋದಿಲ್ಲ. ನಂದು ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ನಾದ್ಕೊಳ್ಬೇಕು. ನೀರು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕಿಬಿಟ್ಟು ತೆಳ್ಳ ಆದಮೇಲೆ ಕೂಡ ನಾದ್ಕೊಂಡು ನೆನೆಸಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರ ಮನೆಗೆ ಹೋಗಿ ಬಂದಿದ್ದೆ. ಯಾಕಮ್ಮ ಮಾಡಿರ್ಲಿಲ್ಲ ಅಂತೆಲ್ಲ ಕೇಳ್ತಾ ಇದ್ದೆ. ಅವರೆಲ್ಲ ಮಾಡಿ ಅರಿಶನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ ಕನಕ ಲಕ್ಷ್ಮಿಗೆ ನೀವು
ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿದೆ, ಹರಿಶನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ, ಹೂಮಾಲೆ ಹಾಕಿದೆ. ಓಂ ನಿತ್ಯ ಪುಷ್ಪಾಯ ನಮಃ, ಓಂ ವಿಭಾವರ್ತ್ಯೈ ನಮಃ, ಓಂ ಆದಿತ್ಯಾಯ ನಮಃ, ಓಂ ದಿತ್ಯಾಯ ನಮಃ, ಓಂ ದಿತ್ತಾಯ ನಮಃ, ಓಂ ರಮ್ಯಾಯ ನಮಃ, ಓಂ ವಾಸುಧಾಯ ನಮಃ, ಓಂ ವಸುಧಾರಣ್ಯೈ ನಮಃ, ಓಂ ಕಮಲಾಯ ನಮಃ. ಅಕ್ಕಪಕ್ಕದವ್ರನ್ನೆಲ್ಲ ಕೂಡ ಕರೆದು ತಾಂಬೂಲ ಕೊಡ್ತಾ ಇದ್ದೀನಿ. ಅರಿಶಿನ ಕುಂಕುಮ ತಾಂಬೂಲ. ಸಾನೂನೇ ಕೊಡಬೇಕು, ನಾನೇ ಕೊಡಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಆಟಾಡೋದು ಕೊಟ್ಟೋಗಿದ್ಲು. ಸೊ ಯಾರ್ಯಾರು ಯಾವಾಗ ಬರ್ತಾ ಇದ್ರು ಅವಾಗೆಲ್ಲ ಸಾನು ಕರೆದು ಅವಳ ಕೈಯಲ್ಲೇ ಕೊಡಿಸ್ತಾ ಇದ್ದೆ. ಆ್ಯಕ್ಚುಲಿ ಸುಮಾರು ಜನ ಮಿಸ್ ಆದರು ಫಾರ್ ಮೆನಿ ರೀಸನ್ಸು. ಸೊ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಆದಮೇಲೆ ವಿಸರ್ಜನೆ ಕೂಡ ಇವತ್ತೇ ಮಾಡಿಬಿಟ್ಟೆ. ಯಾಕಂದರೆ 1 ದಿನ ಇಡಬೇಕು ಅಥವಾ 3 ದಿನಕ್ಕೆ ಎತ್ತಬೇಕು. ನಾನು 3 ದಿನ ಇಡೋದಿಲ್ಲ, ಯಾವಾಗಲೂ ಒಂದೇ ದಿನ. ಹಾಗಾಗಿ ರಾತ್ರಿ ನಾನು ಊಟ ಮಾಡೋ ಮುಂಚೆ ಆರತಿ ಬೆಳಗಿ ದೃಷ್ಟಿ ತೆಗೆದು ವಿಸರ್ಜನೆ ಅಂತ ಸ್ವಲ್ಪ ಅಲುಗಾಡಿಸಿ ಬಿಡ್ತೀನಿ. ಮಾರನೇ ದಿನ ಇದನ್ನು ತೆಗಿಯೋದು. ಕೆಲವೊಬ್ಬರು ಅವತ್ತಿನ ದಿನಾನೇ ಕಳಿಸ್ಬಾರ್ದು, ಲಕ್ಷ್ಮಿನ ಕರ್ಕೊಂಡಿರ್ತೀವಿ ಅವತ್ತಿನ ದಿನ ಕಳಿಸ್ಬಾರ್ದು ಅಂತಾರೆ. ಆದರೆ ನಮ್ಮ ಮನೆಯಲ್ಲಿ ಮೊದಲಿಂದನೂ ಹೀಗೆ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಪುರೋಹಿತರಿಗೆ ಕರೆಸ್ಬಿಟ್ಟು ನಾವು ಪೂಜೆ ಮಾಡಿಸಿದಾಗ ಕೂಡ ಅವರು ಹಾಗೆ ಮಾಡ್ತಾರೆ. ಅವರು ಹೋಗೋ ಮುಂಚೆನೇ ವಿಸರ್ಜನೆನ ಮಾಡಿ ಹೋಗ್ತಾರೆ. ನಾವು ಹೋದ್ಮೇಲೆ ಅವರು ಸಂಜೆನೋ ಮಾರನೇ ದಿನಾನೋ ಅದನ್ನು ತೆಗೆದುಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಹೀಗಿತ್ತು. ನಮ್ಮ ಹಬ್ಬ ತುಂಬ ಚೆನ್ನಾಗಿ ಆಯಿತು. ತುಂಬಾ ಖುಷಿಯಿಂದ ಮಾಡಿದೆ. ನೀವು ಕೂಡ ತುಂಬ ಜನ ಹೇಳಿದ್ರಿ, ಕೊನೆಗೂ ಮಾಡಿದ್ರಲ್ಲ ಅಕ್ಕ, ನಮಗೂ ಖುಷಿ ಆಯಿತು, ಏನೂ ಪ್ರಾಬ್ಲಮ್ ಆಗದೆ ಮಾಡಿದ್ದಕ್ಕೆ, ನಿಮ್ಗೆ ಒಳ್ಳೆ ಆರೋಗ್ಯ ಕೊಡಲಿ, ಎಲ್ಲರೂ ಚೆನ್ನಾಗಿರಿ ಅಂತ ವಿಶ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಸ್ನೇಹಿತರೆ. ನಾನು ಕೂಡ ದೇವರಲ್ಲಿ ಎಲ್ಲರನ್ನೂ ಚೆನ್ನಾಗಿಡು ಅಂತಾನೆ ಕೇಳ್ಕೊಳ್ಳೋದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಲೈಕ್ ಆ್ಯಂಡ್ ಶೇರ್ ಮಾಡಿ, ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.